ನವದೊಡ್ಡಬಳ್ಳಾಪುರ ಮಾಡ್ತಿದ್ದ ನಾಯಕರು ಎಲ್ಲೋದ್ರೆ ಗೊತ್ತಿಲ್ಲ. ಇದು ನವದೊಡ್ಡಬಳ್ಳಾಪುರ 106 ಕೋಟಿ ಹಗರಣ ಆಗಿರ್ತಕ್ಕಂಥದ್ದು. ಇಂತಹ ಭ್ರಷ್ಟಾಚಾರವನ್ನ ಈ ತಾಲೂಕಲ್ಲಿ ಜನರು ಆರಿಸಿದಂತ ಜನಪ್ರತಿನಿಧಿಗಳು ಯಾರು ಸಹ ಇಷ್ಟು ಅವ್ಯವಹಾರವನ್ನ ಮಾಡಿದಂತ ನಿರ್ದೇಶನಗಳು ನಮ್ಮ ಕಣ್ಣು ಮುಂದಂತೂ ಇಲ್ಲ. ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಯ ಅಘೋರ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನದಡಿ ಇವತ್ತು ಇಲ್ಲಿ ಧರಣಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ಮಹಾನ್ ಚೇತನ ಈ ದೇಶಕ್ಕೆ ಕಾನೂನನ್ನ ಸಂವಿಧಾನವನ್ನು ಕೊಟ್ಟಂತ ಅಂಬೇಡ್ಕರ್ ಪ್ರತಿಮೆ ಮಾಲಾರ್ಪಣೆಯನ್ನು ಮಾಡಿ ನಾವು ಅಲ್ಲಿಂದ ಇಲ್ಲಿವರೆಗೂ ಪಾದಯಾತ್ರೆ ಮುಖಾಂತರ ಬಂದು ಪಟ್ಟಣ ಪಂಚಾಯತಿ ಮುಂಭಾಗ ಬಂದಾಗ ಏನು ರಾಷ್ಟ್ರಧ್ವಜವನ್ನ ಇವತ್ತು ಎಲ್ಲ ಸರ್ಕಾರಿ ಕಚೇರಿಗಳ ಮೇಲೆ ಬೆಳಿಗ್ಗೆಯಿಂದ ಹಿಡಿದು ಸಂಜೆ 6 ಗಂಟೆವರೆಗೂ 5 ಗಂಟೆವರೆಗೂ ಆ ರಾಷ್ಟ್ರಧ್ವಜ ಹಾರಾಡಬೇಕು. ಫ್ಲಾಗ್ ಮ್ಯಾನ್ ಅಂತ ಅದಕ್ಕೆ ಸಂಬಳ ಪ್ರತಿ ತಿಂಗಳು ಖರ್ಚಾಗ್ತಾರೆ. ಇವತ್ತು ಅದಕ್ಕೆ ಸರ್ಕಾರನೇ ಸಹ ಆ ಸಂಬಳವನ್ನು ಸಹ ಕೊಡ್ತದೆ. ಇವರು ಎಷ್ಟು ಅಧಿಕಾರಿಗಳು ಭ್ರಷ್ಟತೆಯಲ್ಲಿ ತೊಡಗಿದ್ದಾರೆ ಅಂದ್ರೆ ಇದೊಂದೇ ಸಾಗಿ ನಿರ್ಲಕ್ಷ್ಯ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂಬೇಡ್ಕರ್ ಸಂವಿಧಾನ ಇರ್ತಕ್ಕಂಥ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ. ಅವರಿವತ್ತು ಆ ಇಲಾಖೆ ಮತ್ತು ಪಂಚಾಯತ್ ಇರ್ತಕ್ಕ ಅಧಿಕಾರಿಗಳು ಸಸ್ಪೆಂಡ್ ಆಗ್ಬೇಕು ಅಂತಂದೇಳಿ ಜಿಲ್ಲಾಧಿಕಾರಿಗಳು ಗಮನಕ್ಕೂ ನಾನು ತಗೊಂಬರ್ತೀನಿ, ಸರ್ಕಾರದ ಗಮನಕ್ಕೂ ನಾನು ತಗೊಂಬರ್ತೀನಿ. ಒಂದು. ಎರಡನೇದು, ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಾಗಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ರಾಜಕೀಯ ಪ್ರಾರಂಭ ಆದಾಗಿಂದಲೂ ಸಹ ಇಂತಹ ಭ್ರಷ್ಟಾಚಾರವನ್ನ ಈ ತಾಲೂಕಲ್ಲಿ ಜನರು ಆರಿಸಿದಂತ ಜನಪ್ರತಿನಿಧಿಗಳು ಯಾರು ಸಹ ಇಷ್ಟು ಅವ್ಯವಹಾರವನ್ನ ಮಾಡಿದಂತ ನಿರ್ದೇಶನಗಳು ನಮ್ಮ ಕಣ್ಣು ಮುಂದಂತೂ ಇಲ್ಲ. ಯಾರಾದ್ರೂ ನೀವು ಹೇಳ್ಬೇಕು, ಹಿರಿಯರು ಹೇಳ್ಬೇಕಿಲ್ಲ, ಮಾಧ್ಯಮದವ್ರು ಹೇಳ್ಬೇಕು. ಸುಮಾರು 106 ಕೋಟಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂದ್ರೆ ಅರ್ಥ ಇದೆ. ಇವತ್ತು ಇವ್ರಿಗೊಂದು ಭಾರತದ ರಾಷ್ಟ್ರಧ್ವಜ ಆರಿಸ್ಲಿಕ್ಕೆ ಸಮಯ ಇಲ್ಲ. ಭ್ರಷ್ಟಾಚಾರ ಮಾಡ್ಲಿಕ್ಕೆ, ಖಾತೆಗಳು ಮಾಡ್ಲಿಕ್ಕೆ, ಮತ್ತೆ CSITಗಳನ್ನ ಬೇರೆ ಮಾಡ್ಕೊಳ್ಲಿಕ್ಕೆ, ಬಿಲ್ಡಿಂಗ್ ಕಟ್ಟಲಿಕ್ಕೆ, ಮತ್ತು ಒಂದು ಬೋರ್ವೆಲ್. ಇವತ್ತು ನಾವು ಸಾಮಾನ್ಯ ರೈತರೆಲ್ಲ ಇಲ್ಲಿ ಇದ್ದೀವಿ. ನಾವು ಏನಾದ್ರೂ ಬೆಲೆ ಒಂದು ಬೋರನ್ನ ಕೊರೆಸಿ ಪಂಪು ಮೋಟ್ರ್ ಸ್ಟಾರ್ಟರ್ ನೀರು ಹಾಕಿ ಬಿಡಬೇಕಾದ್ರೆ ಒಂದು 6 ರಿಂದ 7, 8 ಲಕ್ಷ ರೂಪಾಯಿ ಆಗ್ತದೆ. ಅದು ಆಳದ ಮೇಲೆ ಹೋಗ್ತದೆ. ಅದು 500 ಅಡಿ, 800 ಅಡಿ, 1000 ಅಡಿ ಹೋದಂಗೆ ಬೆಲೆ ಜಾಸ್ತಿ ಆಗ್ತದೆ. ಒಂದು ಬೋರ್ವೆಲ್ ಕೊರಿಲಿಕ್ಕೆ 12 ಲಕ್ಷ ರೂಪಾಯಿಗಳನ್ನ ಈ ಪಟ್ಟಣ ಪಂಚಾಯತಿಯಲ್ಲಿ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಾಗರಿಕರು, ಸಾರ್ವಜನಿಕರು ಕಟ್ಟಿದಂತ ತೆರಿಗೆ ಹಣವನ್ನ ತಗೊಂಡಿವ್ರು ಮೋಜು ಮಸ್ತನ್ನ ಮಾಡಿದ್ದಾರೆ ಅಧಿಕಾರಿಗಳಲ್ಲ, ಅಧಿಕಾರಿಗಳು ಮತ್ತು ರಾಜಕಾರಣಿಗಳು. ಇವತ್ತು ಚುನಾವಣೆಗಳು ಬಂದಾಗ ಯಾವ ರೀತಿ ಚುನಾವಣೆ ನಾವು ಅಧಿಕಾರವನ್ನು ಹಿಡಿಬೇಕು ಅಂತ ಹೇಳಿ ಸುಳ್ಳು ಭರವಸೆಗಳನ್ನ ಕೊಟ್ಟು, ಹಣವನ್ನ ಕೊಟ್ಟು ನವದೊಡ್ಡಬಳ್ಳಾಪುರ ಮಾಡ್ತಿದ್ದ ನಾಯಕರು ಎಲ್ಲೋದ್ರೆ ಗೊತ್ತಿಲ್ಲ. ಇದು ನವದೊಡ್ಡಬಳ್ಳಾಪುರ 106 ಕೋಟಿ ಹಗರಣ ಆಗಿರ್ತಕ್ಕಂಥದ್ದು. ಸಾರ್ವಜನಿಕರು ಕಟ್ಟಿದಂತ ಟ್ಯಾಕ್ಸ್ ಅಲ್ಲಿ ಇವತ್ತು ನಮ್ಮ ಗೀತಮ್ ಯೂನಿವರ್ಸಿಟಿ ಮತ್ತು ಆ ಭಾಗದಲ್ಲಿ PGಗಳಾಗಿದೆ. ಆ PGಗಳಿಗೆ ಸರಿಯಾಗಿ ಪ್ಲಾನ್ ಅನ್ನ ಕೊಟ್ಟಿರೋದಿಲ್ಲ. ಕಟ್ಟಿರೋರಿಗೆ ಆಪ್ತ ವಸೂಲಿ ಮಾಡ್ಕೊಳ್ಳೋದು, ಚೌಲ್ಟ್ರಿಗಳಿಗೆ ಸರಿಯಾದಂತ ಒಂದು ತೆರಿಗೆಯನ್ನ ಫಿಕ್ಸ್ ಮಾಡಲ್ಲ. ಕಾರ್ಖಾನೆಗಳು KDB ಹೋಗುತ್ತೆ, KDB 30% ವಾಪಸ್ ಕೊಡ್ತಾರೆ. ಕಾರ್ಖಾನೆ ಮಾಲೀಕರು ಕಟ್ಟಂತ ಟ್ಯಾಕ್ಸ್ ಅನ್ನ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ನಿಗಮ ಕಟ್ಟಬೇಕಾಗ್ತದೆ. ಅವರು ಬಂದಂತ ಹಣದಲ್ಲಿ 30% ಅನ್ನ ಈ ಪಟ್ಟಣ ಪಂಚಾಯತಿಗೆ ಕೊಡ್ತಾರೆ. ಕಮರ್ಷಿಯಲ್ ಇರಬಹುದು ಅಲ್ಲ ರೀ. ಯಾವ ಫುಟ್ಪಾತ್ ಅಲ್ಲಿ ಅಂಗಡಿ ಇಟ್ಟಿರೋರು ಹೋಗಿ ಕಸ ಪ್ರಾರಂಭ ಮಾಡ್ತಾರ್ರಿ ಅವ್ರ ಜೀವನ ಮಾಡಿ. ಇವತ್ತು ಆ ಅಂಗಡಿ ಇಟ್ಕೊಂಡು ಈ ತಾಲೂಕಲ್ಲಿ ಇಂಜಿನಿಯರು, IAS, KS ಎಲ್ಲ ಮಾಡಿಸಿದ್ದಾರೆ. ಇವತ್ತು ಉದಾಹರಣೆಗೆ ನಮ್ಮ ಜಗದೀಶ್ವರ ವೃತ್ತದಲ್ಲಿ ಒಬ್ಬ ಅಣಸೆಹಣ್ಣು ಮಾಡ್ತಾನೆ. ಅವ್ನ 3 ಜನ ಮಕ್ಕಳು ಇವತ್ತು ಡಿಗ್ರಿ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅವ್ರು. ಇವತ್ತು ಅಂತವ್ರಿಗೆ ಇವತ್ತು ನವದೊಡ್ಡಬಳ್ಳಾಪುರ ಮಾಡ್ತಕ್ಕಂಥ ವ್ಯಕ್ತಿಗಳು ನಮ್ಮ ಬಸವಬಾಬುವಿಂದ IV ಸರ್ಕಲ್ಗೆ ಎಷ್ಟು ಜನ ಜೀವನ ಮಾಡ್ತಾ ಇದ್ರಲ್ಲಿ ಹೇಳಿ. ಅದರಿಂದ ಈ ಪಟ್ಟಣ ಪಂಚಾಯತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಇದು ಕೂಲಂಕುಷ ತನಿಖೆ ಆಗ್ಬೇಕು.